ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನನ್ನ ಬಳಿ ವೋಟರ್ ಐಡಿ ಇದೆ, ASDDO ಪಟ್ಟಿಯಲ್ಲೂ ನನ್ನ ಹೆಸರಿಲ್ಲ. ಹಾಗಾಗಿ ನಾನು ಫುಲ್ ಸೇಫ್. ಮುಂದಿನ ಎಲೆಕ್ಷನ್ನಲ್ಲಿ ಖಂಡಿತ ವೋಟ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಹುಷಾರ್. ಯಾಕಂದ್ರೆ ಕರ್ನಾಟಕದಲ್ಲಿ ನಮ್ಮಂತ ಬರೋಬ್ಬರಿ 43 ಲಕ್ಷ ಜನರಿಗೆ ಇದೀಗ ಚುನಾವಣಾ ಆಯೋಗ ಬಿಗ್ ಶಾಕ್ ಕೊಟ್ಟಿದೆ. ಹೌದು, ಇತ್ತೀಚೆಗಷ್ಟೇ 1.07 ಕೋಟಿ ಜನರ ಹೆಸರನ್ನ ASDDO ಅಂದ್ರೆ ಡಿಲೀಟ್ ಆಗುವ ಲಿಸ್ಟ್ಗೆ ಸೇರಿಸಿದ್ದ ಚುನಾವಣಾ ಆಯೋಗ ಇದೀಗ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗಿದೆ. ಇದರಲ್ಲಿ 4,46,00,000 ಜನರ ಹೆಸರು ಇರಲಿದೆ. ಆದರೆ ಈ ಪೈಕಿ 43,80,740 ಮತದಾರರಿಗೆ ದಿಢೀರಂತ ನೋಟಿಸ್ ಕಳುಹಿಸೋದಿಕ್ಕೆ ಆಯೋಗ ನಿರ್ಧರಿಸಿದೆ. ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಈ ನೋಟಿಸ್ ಅನ್ನು ಕಳಿಸ್ತಾ ಇರೋದ್ಯಾಕೆ? ನೋಟಿಸ್ ಬಂದವರು ಏನ್ ಮಾಡಬೇಕು? ಒಂದು ವೇಳೆ ನೀವು BLOಗಳಿಗೆ ಸರಿಯಾದ ದಾಖಲೆ ಕೊಡದಿದ್ರೆ ನಿಮ್ಮ ವೋಟರ್ ಐಡಿ ಕ್ಯಾನ್ಸಲ್ ಆಗುತ್ತಾ? BLOಗಳು ಮನೆಗೆ ಬಂದಾಗ ಮನೆಯಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ಮುಂದೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐಡಿ ನೋಟಿಸ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಡುಗಡೆಯಾಗ್ತಿದೆ ಕರಡು ಪಟ್ಟಿ. 43 ಲಕ್ಷ ಜನರಿಗೆ ನೋಟಿಸ್. ಏನಿದು ಎಡವಟ್ಟು? ಸ್ನೇಹಿತರೆ, ಆಗಸ್ಟ್ 24ರಂದು ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ಇದರಲ್ಲೇನು ನಿಮ್ಮ ಹೆಸರು ಬರಬಹುದು, ಆದ್ರೆ ಅಷ್ಟಕ್ಕೆ ರಿಲ್ಯಾಕ್ಸ್ ಆಗೋ ಹಾಗಿಲ್ಲ. ಯಾಕಂದ್ರೆ ಇದೇ ಪಟ್ಟಿಯಲ್ಲಿರುವ 43.80 ಲಕ್ಷ ಜನರಿಗೆ ಇದೀಗ ERO ಕಡೆಯಿಂದ ನೋಟಿಸ್ ಬರಲಿದೆ. ಯಾಕೆ ಈ ನೋಟಿಸ್ ಅಂದ್ರೆ, ಇತ್ತೀಚೆಗೆ ಮನೆಗೆ ಬಂದಿದ್ದ BLOಗಳಿಗೆ ನೀವು ಕೊಟ್ಟಿದ್ದ ಮಾಹಿತಿ 2002ರ ಹಳೆಯ ವೋಟರ್ ಲಿಸ್ಟ್ ನ ಮಾಹಿತಿ ಜೊತೆ ಮ್ಯಾಚ್ ಆಗ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ, ಒಬ್ಬ ತಂದೆಯ ಹೆಸರಿನಲ್ಲಿ ಬರೋಬ್ಬರಿ 6-7 ಜನ ಮಕ್ಕಳು ವೋಟರ್ ಐಡಿ ಮಾಡಿಸ್ಕೊಂಡಿದ್ದಾರೆ. ತಂದೆ ಮಗನ ವಯಸ್ಸಿನ ಅಂತರ ಕೇವಲ 15 ವರ್ಷ ಇದೆ. ಅಜ್ಜ ಮೊಮ್ಮಗನ ನಡುವಿನ ವಯಸ್ಸಿನ ಅಂತರ 40 ವರ್ಷಕ್ಕಿಂತ ಕಡಿಮೆ ಇದೆ. ಅಣ್ಣ ತಮ್ಮನ ಹುಟ್ಟಿದ ದಿನಾಂಕದ ನಡುವೆ 9 ತಿಂಗಳಿಗಿಂತ ಕಡಿಮೆ ಗ್ಯಾಪ್ ಇದೆ. ಹೀಗೆ ತಾರ್ಕಿಕವಾಗಿ ಅಸಾಧ್ಯವಾದಂತ 20.35 ಲಕ್ಷ ಪ್ರಕರಣಗಳು ಸಿಕ್ಕಿವೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಇನ್ನುಳಿದ 23.45 ಲಕ್ಷ ಜನರ ಬಳಿ ಹಳೆಯ ದಾಖಲೆಗಳೇ ಇಲ್ಲ. ಇಂಥವರಿಗೆಲ್ಲ ಇದೀಗ ನೀವು ಭಾರತೀಯರೇ, ನಿಮ್ಮ ದಾಖಲೆ ಕೊಡಿ ಅಂತ ನೋಟಿಸ್ ನೀಡಲಾಗ್ತಿದೆ. ಬೆಂಗಳೂರಿಗೆ ಅತಿ ಹೆಚ್ಚು ನೋಟಿಸ್. BLO ಮನೆಗೆ ಬರ್ತಾರೆ, ಹುಷಾರ್. ವಿಶೇಷ ಅಂದ್ರೆ ಈ 43.80 ಲಕ್ಷ ನೋಟಿಸ್ಗಳ ಪೈಕಿ ಅರ್ಧದಷ್ಟು ಅಂದ್ರೆ ಬರೋಬ್ಬರಿ 24 ಲಕ್ಷ ನೋಟಿಸ್ಗಳು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಜನತೆಗೆ ಬರಲಿದೆ. ಇನ್ನುಳಿದಂತೆ ಮಂಡ್ಯ, ದಕ್ಷಿಣ ಕನ್ನಡ, ಕೋಲಾರ, ಚಿಕ್ಕಮಗಳೂರಿನ ಜನರಿಗೂ ಹೆಚ್ಚಿನ ನೋಟಿಸ್ಗಳು ಹೋಗಲಿವೆ. ದಿನಕ್ಕೆ 150 ನೋಟಿಸ್ಗಳಂತೆ BLOಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ನೋಟಿಸ್ ಕೊಡಲಿದ್ದಾರೆ. ಈ ನೋಟಿಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿರಲಿವೆ. ಯಾವ ದಿನ, ಯಾವ ಸಮಯಕ್ಕೆ, ಯಾವ ಬೂತ್ ನಲ್ಲಿ ನೀವು ವಿಚಾರಣೆಗೆ ಬರಬೇಕು ಅನ್ನೋ ಡೀಟೇಲ್ಸ್ ಈ ನೋಟಿಸ್ ನಲ್ಲಿ ಇರುತ್ತೆ. ನೋಟಿಸ್ ಬಂದ್ರೆ ಏನ್ ಮಾಡಬೇಕು, ಯಾವೆಲ್ಲ ದಾಖಲೆ ಬೇಕು? ಒಂದು ವೇಳೆ ನಿಮಗೆ ನೋಟಿಸ್ ಬಂದ್ರೆ ಗಾಬರಿಯಾಗೋ ಅಗತ್ಯ ಇಲ್ಲ. ನೋಟಿಸ್ ನಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿ ನೀವು ನಿಮ್ಮ ದಾಖಲೆಗಳನ್ನ ಆನ್ಲೈನ್ ನಲ್ಲೂ ಅಪ್ಲೋಡ್ ಮಾಡಬಹುದು. ಆದ್ರೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಸ್ ನಲ್ಲಿ ಕೊಟ್ಟಿರುವ ಸಮಯಕ್ಕೆ ನೀವು ಖುದ್ದಾಗಿ ವಿಚಾರಣೆಗೆ ಹಾಜರಾಗಲೇಬೇಕು. ನಿಮ್ಮ ಪರವಾಗಿ ಬೇರೆ ಯಾರೂ ಹೋಗುವಂತಿಲ್ಲ. ಅಲ್ಲಿಗೆ ಹೋಗುವಾಗ ಆಧಾರ್ ಕಾರ್ಡ್ ಜೊತೆಗೆ ಆಯೋಗ ನಿಗದಿಪಡಿಸಿರುವ 11 ದಾಖಲೆಗಳ ಪೈಕಿ 1-2 ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ವಿಳಾಸ, ವಯಸ್ಸು ಮತ್ತು ಪೋಷಕರ ಸಂಬಂಧವನ್ನ ಸಾಬೀತುಪಡಿಸಬೇಕು. ವಿಚಾರಣೆ ವೇಳೆ ನಿಮ್ಮ ಮತ್ತು ERO ಅಧಿಕಾರಿಗಳ ಜೊತೆಗಿರುವ ಗ್ರೂಪ್ ಫೋಟೋ ತೆಗೆದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ವಿಚಾರಣೆಗೆ ಹೋಗದಿದ್ರೆ ವೋಟರ್ ಐಡಿ ಡಿಲೀಟ್ ಗ್ಯಾರಂಟಿ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯವಾದ ವಿಚಾರ ಅಂದ್ರೆ, ಒಂದು ವೇಳೆ BLO ಮನೆಗೆ ಬಂದಾಗ ನೀವು ಇರ್ಲಿಲ್ಲ ಅಂದ್ರೆ ನಿಮ್ಮ ಮನೆಯವರಿಗೆ ಅಥವಾ ಪಕ್ಕದ ಮನೆಯವರಿಗೆ ಆ ನೋಟಿಸ್ ಕೊಡಲಾಗುತ್ತೆ. ಆದ್ರೆ ವಿಚಾರಣೆಗೆ ಮಾತ್ರ ನೀವೇ ಖುದ್ದಾಗಿ ಹೋಗ್ಬೇಕು. ನೀವೇನಾದ್ರೂ ಆಸ್ಪತ್ರೆಯಲ್ಲಿದ್ರೆ ಮಾತ್ರ ಅಧಿಕಾರಿಗಳೇ ಆಸ್ಪತ್ರೆಗೆ ಬಂದು ವಿಚಾರಣೆ ಮಾಡ್ತಾರೆ. ಒಂದು ವೇಳೆ ನೀವು ಮೊದಲ ವಿಚಾರಣೆಗೆ ಹೋಗದಿದ್ರೆ ಇನ್ನೊಂದು ಚಾನ್ಸ್ ಕೊಡಲಾಗುತ್ತೆ. ಎರಡನೇ ಬಾರಿಯೂ ನೀವು ಹೋಗದಿದ್ರೆ ನಿಮ್ಮ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ಶಾಶ್ವತವಾಗಿ ಡಿಲೀಟ್ ಮಾಡಲಾಗುತ್ತೆ. ಆಮೇಲೆ ನೀವು ಫಾರ್ಮ್ 6 ತುಂಬಿ ಮೊದಲಿನಿಂದ ಮತ್ತೆ ವೋಟರ್ ಐಡಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಪ್ರಕ್ರಿಯೆಗಳು ಅಕ್ಟೋಬರ್ 22ರವರೆಗೆ ನಡೆಯಲಿದ್ದು, ಅಕ್ಟೋಬರ್ 27ರಂದು ಫೈನಲ್ ವೋಟರ್ ಲಿಸ್ಟ್ ಬಿಡುಗಡೆ ಆಗಲಿದೆ. ಹಾಗಾಗಿ ಸ್ನೇಹಿತರೆ,
ನಿಮ್ಮ ಹೆಸರನ್ನ, ನಿಮ್ಮ ಪೋಷಕರ ಮಾಹಿತಿಯನ್ನು ಹಿಂದೆ ಯಾರೋ ತಪ್ಪಾಗಿ ಎಂಟ್ರಿ ಮಾಡಿರುವ ಅಧಿಕಾರಿಗಳ ಎಡವಟ್ಟಿಗೆ ಈಗ ನೀವೆಲ್ಲ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.